ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಒಂದು ಹೊಸ ಟಾಪಿಕ್ಕು ಕನ್ಸ್ಟ್ರಕ್ಷನ್ ಸೀರೀಸನ್ನು ತರ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ನಿಮಗೆ ಫೌಂಡೇಶನಿಂದ ಹಿಡಿದು ಸೈಟ್ ಪರ್ಚೇಸಿಂದ ಹಿಡಿದು ಫೌಂಡೇಶನ್ನಿಂದ ಸ್ಟಾರ್ಟ್ ಮಾಡಿ ವರ್ಕು ಟಿಲ್ ಫಿನಿಷಿಂಗ್ ತನಕ ಕಂಪ್ಲೀಟಾಗಿ ಯಾವ ಥರ ವರ್ಕ್ ನಡೆಯುತ್ತೆ ಎಲ್ಲ ಡೀಟೇಲ್ ಆಗಿ ನಿಮಗೆ ನಾವು ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ ತೋರಿಸ್ಕೊತಾ ಹೋಗ್ತಾ ಇರ್ತೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ನಾವು ಯಾವ ಥರ ಮೊದಲು ಒಂದು ಪ್ಲಾಟ್ ಖರೀದಿ ಮಾಡಬೇಕಂದ್ರೆ ಯಾವ ಥರ ಪ್ಲಾಟ್ ಖರೀದಿ ಮಾಡಬೇಕಂತ ಡೀಟೇಲ್ ಆಗಿ ತೋರಿಸ್ತೀವಿ. ಅದು ಲೊಕ್ಯಾಲಿಟಿ ಹೆಂಗಿರಬೇಕು, ಲೊಕೇಶನ್ ಹೆಂಗಿರಬೇಕು, ಯಾವ ಏರಿಯಾದಲ್ಲಿರಬೇಕು, ಅದು ಡೀಟೇಲ್ ಆಗಿ ಹೆಂಗಿರಬೇಕಂತ ನಾವು ನಿಮಗೆ ಈಗ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಈ ವಿಡಿಯೋದಲ್ಲಿ ನಿಮಗೆ ನಾವು ಒಂದು 12 ಪಾಯಿಂಟ್ಸನ್ನು ಕವರ್ ಮಾಡ್ತೀವಿ. ಸೊ ಈ 12 ಪಾಯಿಂಟ್ಸಲ್ಲಿ ಒಂದೊಂದೇ ಪಾಯಿಂಟನ್ನು ನಾವು ನಿಮಗೆ ಈಗ ಡೀಟೇಲ್ ಆಗಿ ಹೇಳ್ಕೊಂಡು ಹೋಗ್ತೀವಿ. ಮೊದಲನೇದಾಗಿ ಸಾಯಿಲ್ ಕಂಡೀಷನ್. ಸೊ ಸಾಯಿಲ್ ಕಂಡೀಷನ್ನು ಮನೆ ಮಾಡೋಕ್ಕೆ ಹೇಗಿರಬೇಕಂತ ನಾವು ನಿಮಗೆ ಇವತ್ತು ಹೇಳ್ತೀವಿ. ಸೊ ಸಾಯಿಲ್ ಕಂಡೀಷನ್ ನೋಡ್ಬೋದು. ಇವತ್ತು ನೋಡಿ ಇಲ್ಲಿ ಈಗ ನಾವು ಒಂದು ಹೊಸ ಪ್ಲಾಟ್ ಶುರು ಮಾಡ್ತಾ ಇದ್ದೀವಿ. ಇದ್ರದ್ದು ಸಾಯಿಲ್ ಕಂಡೀಷನ್ ನೋಡಿ ನೀವು ಯಾವ ಥರ ಇದೆ. ಇದು ಬ್ಲ್ಯಾಕ್ ಕಾಟನ್ ಸಾಯಿಲ್ ನೋಡಿ, ಸ್ವಲ್ಪ ಮಳೆ ಬಂದಿದೆ, ನಮ್ಮ ಕಾಲೆಲ್ಲ ಹೇಗಾಗಿದೆ ಕೆಸರು. ಸೊ ಇದು ಒಂದು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರುತ್ತೆ, ಇನ್ನೊಂದು ನಿಮಗೆ ರೆಡ್ ಸಾಯಿಲ್ ಇರುತ್ತೆ. ನೀವು ಇದೇ ಬ್ಲ್ಯಾಕ್ ಕಾಟನ್ ಸಾಯಿಲನ್ನು ಜಾಸ್ತಿ ಎಕ್ಸ್ಕವೇಷನ್ ಮಾಡಿದರೆ ನಿಮಗೆ ಈ ಥರ ನೋಡಿ ವೈಟು ಸ್ವಲ್ಪ ಮೋರಮ್ ಗ್ರಾವೆಲ್ ಟೈಪು ನೋಡಿ ಸಿಗುತ್ತೆ ನಿಮಗೆ ಕಲ್ಲು. ಸೊ ಅಟ್ಲೀಸ್ಟು ನೀವೊಂದು 5 ಫೀಟು 6 ಫೀಟು ನೀವು ಎಕ್ಸ್ಕವೇಷನ್ ಮಾಡಿದರೆ ನಿಮಗೆ ಗಟ್ಟಿ ನೆಲ ಸಿಗಬೇಕು. ಸ್ವಲ್ಪ ಕಂಡೀಷನ್ ಏನಿರುತ್ತೆ, ಸಾಯಿಲ್ ಕಂಡೀಷನ್ ಹೆಂಗಿರುತ್ತಂದರೆ ನೀವು 10ರಿಂದ 12 ಫೀಟ್ ತೆಗೆದ್ರೂ ನಿಮಗೆ ಗಟ್ಟಿ ನೆಲ ಸಿಗೋದಿಲ್ಲ. ಸೊ ಆ ಥರ ಇದ್ದರೆ ನಿಮಗೇನಾಗುತ್ತೆ, ಮನೆಯನ್ನು ಫೌಂಡೇಶನನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಖರ್ಚು ಬಜೆಟು ಜಾಸ್ತಿ ಆಗುತ್ತೆ. ಸೊ ಸಾಯಿಲ್ ಕಂಡೀಷನ್ ಹೇಗಿರಬೇಕು, ನಿಮಗೆ ಒಳ್ಳೆ ಗ್ರಾವೆಲ್ ಟೈಪ್ ಇರಬೇಕು, ಗಟ್ಟಿ ನೆಲ ಇರಬೇಕು. ಸೊ ಅದಕ್ಕೇನಾಗುತ್ತೆ, ಆವಾಗ ನಿಮಗೆ ಮನೆಯದು ಅಮೌಂಟು ಉಳಿಯುತ್ತೆ. ಫೌಂಡೇಶನಲ್ಲಿ ಜಾಸ್ತಿ ಅಮೌಂಟ್ ಹೋಗೋದನ್ನು ನಾವು ಅವಾಯ್ಡ್ ಮಾಡಬಹುದು. ಸೊ ಯಾವಾಗಲೂ ಸೈಟ್ ಪರ್ಚೇಸ್ ಮಾಡೋ ಟೈಮ್ನಾಗೆ ಸಾಯಿಲ್ ಕಂಡೀಷನ್ನು ನೋಡಿ, ಸಾಯಿಲ್ ಕಂಡೀಷನ್ನು ಯಾವಾಗಲೂ ಚೆನ್ನಾಗಿರಬೇಕು. ಆವಾಗ ನಾವು ಫೌಂಡೇಶನನ್ನು ಈಸಿಯಾಗಿ ಒಂದು 5 ಫೀಟಲ್ಲಿ 6 ಫೀಟಲ್ಲಿ ಜನರಲ್ಲಾಗಿ ಸಿಂಗಲ್ ಫ್ಲೋರ್ ಫಸ್ಟ್ ಫ್ಲೋರ್ ಲೆಕ್ಕಕ್ಕೆ G+2 ಲೆಕ್ಕಕ್ಕೆ ಆರಾಮಾಗಿ ಈ ಸ್ಪೇಸಲ್ಲಿ ಮಾಡ್ಕೋಬಹುದು. ಸೊ ಸೆಕೆಂಡ್ ಪಾಯಿಂಟಲ್ಲಿ ನಾವು ನಿಮಗೆ ವಾಟರ್ ಲಾಗ್ಡ್ ಏರಿಯಾ ಅಂದರೆ ಜಲಾವೃತವಾಗಿರೋದು ಏರಿಯಾ ಯಾವಾಗಲೂ ನಿಯರ್ ಬೈ ಇದ್ದರೆ ಪರ್ಚೇಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ನಿಮಗೆ ನಿಯರ್ ಬೈ ರಿವರ್ ಆಗಲಿ, ಕೆನಲ್ ಆಗಲಿ, ಕೆರೆ ಆಗಲಿ ಇದುವೆಲ್ಲ ಇದ್ದರೆ ಏನಾಗುತ್ತೆ ಅಂದರೆ ಸಾಯಿಲಲ್ಲಿ ನೀವು ಒಂದು 4 to 5 ಫೀಟ್ ಎಕ್ಸ್ಕವೇಷನ್ ಮಾಡಿದರೆ ನೀರು ಬಂದುಬಿಡುತ್ತೆ. ಸೊ ಅದು ನಿಮಗೆ ಫುಟಿಂಗಿಗಾಗಲಿ ಕಾಲಮಿಗಾಗಲಿ ಡ್ಯೂರಬಿಲಿಟಿಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ವರ್ಕ್ ಮಾಡೋಕ್ಕೆ ಎನಿ ಟೈಮು ವಾಟ್ರ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸ್ಕವೇಷನ್ ಮಾಡಿದಾಗ ಪದೇ ಪದೇ ನೀರು ಬರ್ತೈತಿ, ಆಮೇಲೆ ಪಂಪ್ ಹಾಕಿ ಡಿವಾಟ್ರಿಂಗ್ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಐತಲ್ಲ ಮ್ಯಾಕ್ಸಿಮಮನ್ನು ವಾಟರ್ ಲಾಗ್ ಏರಿಯಾ, ಜಲಾವೃತ ಯಾವ ಏರಿಯಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡಿ. ಮಳೆ ಬಂದಾಗ ಸೊ ಆ ನೀರು ನಿಮ್ಮ ಮನೆ ಹತ್ರ ಬರೋದು, ರೋಡಲ್ಲಿ ಬರೋದು ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಯರ್ ಬೈ ಯಾವ್ದಾರ ಏರಿಯಾ ಲೈಕ್ ರಿವರು, ಕೆನಾಲು, ಕೆರೆ ಏನಾರ ಇದ್ದರೆ ಆ ಏರಿಯಾನ ಅಲ್ಲಿ ಸೈಟ್ ಪರ್ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಥರ್ಡ್ ಪಾಯಿಂಟಲ್ಲಿ ನಾವು ನಿಮಗೆ ಸೈಟ್ ಫೇಸ್, ಪ್ಲಾಟ್ ಫೇಸ್ ಯಾವುದು ಇರಬೇಕಂತ ಹೇಳ್ತೀವಿ. ಸೊ ಜನರಲ್ಲಾಗಿ ನೀವು ಸೈಟ್ ಪರ್ಚೇಸ್ ಮಾಡೋ ಟೈಮ್ನಾಗೆ ನಾರ್ತ್ ಫೇಸು ಇಲ್ಲಾಂದರೆ ಈಸ್ಟ್ ಫೇಸನ್ನು ಪ್ರಿಫರ್ ಮಾಡಿ ಮ್ಯಾಕ್ಸಿಮಮ್ಮು. ಸೊ ವಾಸ್ತುಗೆ ಹೋಗೋದಿದ್ರೆ ಏನಾಗುತ್ತಂದರೆ ನಿಮಗೆ ನಾರ್ತ್ ಫೇಸಲ್ಲಿ ಮತ್ತು ಈಸ್ಟ್ ಫೇಸಲ್ಲಿ ಜಾಗ ಬಹಳ ಉಳಿಯುತ್ತೆ, ವೇಸ್ಟೇಜ್ ಆಗಲ್ಲ. ಯಾಕಂದರೆ ನೀವು ಡೋರು ಬಾಗಿಲು ಈಸ್ಟಿಗೂ ಕೊಡ್ಬೋದು, ಪೂರ್ವಕ್ಕೂ ಕೊಡ್ಬೋದು. ಉತ್ತರಕ್ಕೆ ಫೇಸ್ ಇದ್ದರೆ ಉತ್ತರಕ್ಕೂ ಬಾಗಿಲು ಕೊಡ್ಬೋದು, ನಾರ್ತ್ ಇದ್ದರೆ ನಾವು ಪೂರ್ವಕ್ಕೂ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ ಜನ ಸೈಟ್ ಪರ್ಚೇಸ್ ಮಾಡೋ ಟೈಮ್ನಾಗೆ ನೀವು ಐತಲ್ಲ ನಾರ್ತು ಇಲ್ಲಾಂದರೆ ಈಸ್ಟ್ ಫೇಸನ್ನು ಪ್ರಿಫರ್ ಮಾಡಿ. ಸೊ ಸಮ್ಟೈಮ್ಸ್ ನಿಮಗೆ ಅನಿವಾರ್ಯ ಇರುತ್ತೆ, ಆ ಸೈಟ್ ಇರೋದಿಲ್ಲ. ಸೊ ಆ ಕಂಡೀಷನಲ್ಲಿ ನಾವು ನಿಮಗೆ ನೀವೇನು ಮಾಡಬೇಕಂದ್ರೆ ಆ ಕಂಡೀಷನಲ್ಲಿ ಪಶ್ಚಿಮಕ್ಕೂ ಹೋಗ್ಬೋದು, ದಕ್ಷಿಣಕ್ಕೂ ಹೋಗ್ಬೋದು. ಪಶ್ಚಿಮಕ್ಕೆ ತೊಗೊಂಡ್ರೆ ನೀವು ಐತಲ್ಲ ಪಶ್ಚಿಮಕ್ಕೆ ತೊಗೊಂಡ್ರೆ ಉತ್ತರ ಬಾಗಿಲು ಮಾಡ್ಬೋದು, ದಕ್ಷಿಣಕ್ಕಿದ್ರೆ ಪೂರ್ವ ಬಾಗಿಲು ಮಾಡ್ಬೋದು. ವಾಸ್ತುಗೆ ಕವರ್ ಮಾಡೋಕ್ಕೆ ಬರುತ್ತೆ. ಸೊ ಮ್ಯಾಕ್ಸಿಮಮ್ಮು ತೊಗೊಳ್ಳೋ ಟೈಮ್ನಾಗೆ ಪ್ರಿಫರ್ ಮಾಡಿ ಉತ್ತರಕ್ಕೆ ಇಲ್ಲಾಂದರೆ ಪೂರ್ವ ತೊಗೊಳ್ಳೋದನ್ನು ಪ್ರಿಫರ್ ಮಾಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ನಿಮಗೆ ಶೇಪ್ ಆಫ್ ಲ್ಯಾಂಡ್ ಬಗ್ಗೆ ಹೇಳ್ತೀವಿ. ಸೊ ಆಕಾರ ಹೇಗಿರಬೇಕು ಸೈಟ್ ಇದು ಅಂತ. ಮ್ಯಾಕ್ಸಿಮಮ್ಮು ಯಾವಾಗಲೂ ಸೈಟ್ ಖರೀದಿ ಮಾಡಬೇಕಂದ್ರೆ ಸ್ಕ್ವಯರ್ ಸೈಟ್ ಇರಲಿ ಇಲ್ಲಾಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿರಲಿ. ಇರ್ರೆಗ್ಯುಲರ್ ಶೇಪಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದು ಮೂಲೆ 20 ಅಡಿ ಇದ್ದರೆ ಇನ್ನೊಂದು ಮೂಲೆ 30 ಅಡಿ ಇದ್ದರೆ ಸೊ ಅದು ಕ್ವಾಚ ಬಂದುಬಿಡುತ್ತೆ ಕ್ರಾಸಾಗಿ. ಸೊ ಆ ಕ್ವಾಚ ಬಂದಾಗ ನಿಮಗೆ ವಾಸ್ತುಗೆ ಸೆಟ್ ಮಾಡಬೇಕಂದ್ರೆ ಅದೇನಾಗುತ್ತಂದರೆ ಜಾಗ ಬಹಳ ವೇಸ್ಟೇಜ್ ಆಗುತ್ತೆ. ಸೊ ಆ ಜಾಗನ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀರ, ಆವಾಗ ಏನಾಗುತ್ತೆ ಅಂದರೆ ಆ ಜಾಗ ನೀವು ಕ್ರಾಸಲ್ಲಿ ವಾಸ್ತು ಕವರ್ ಮಾಡೋ ಟೈಮ್ನಾಗೆ ನಾವು ಏನು ಮಾಡ್ತೀವಿ, ರೆಕ್ಟ್ಯಾಂಗಲ್ ಇಲ್ಲಾಂದರೆ ಸ್ಕ್ವೇರಲ್ಲಿ ಸೆಟ್ ಮಾಡ್ತೀವಿ, ಆಗ ಆ ಜಾಗ ವೇಸ್ಟ್ ಆಗುತ್ತೆ.
ಸೊ ಮ್ಯಾಕ್ಸಿಮಮ್ ಸೈಟ್ ಖರೀದಿ ಮಾಡೋ ಟೈಮ್ನಾಗೆ ನೀವು ಏನು ಮಾಡಬೇಕು, ಸ್ಕ್ವೇರು ಇಲ್ಲಾಂದರೆ ರೆಕ್ಟ್ಯಾಂಗಲ್ ಶೇಪನ್ನು ಖರೀದಿ ಮಾಡಿ, ಕ್ವಾಚ ಇರೋದು ಕ್ರಾಸ್ ಸೈಟ್ ಇರೋವನ್ನು ಮ್ಯಾಕ್ಸಿಮಮ್ ಆಗಿ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ಕನೆಕ್ಟಿವಿಟಿ, ಸಂಪರ್ಕ ಹೇಗಿರಬೇಕು ಸೈಟಿಗೆ ಅಂತ. ಈಗ ನಾವು ಒಂದು ಸೈಟ್ ಖರೀದಿ ಮಾಡಿದ್ದೀವಿ, ಈಗೆಲ್ಲ ಪಾಯಿಂಟ್ ನೋಡಿಕೊಂಡು ಆವಾಗ ಏನಾಗುತ್ತೆ, ಮೇನ್ ರೋಡಿಂದ ಬಹಳ ದೂರ ಇದೆ, ಶಾಲೆಯಿಂದ ಬಹಳ ದೂರ ಇದೆ, ಹಾಸ್ಪಿಟಲಿಂದ ಬಹಳ ದೂರ ಇದೆ, ಏರ್ಪೋರ್ಟಿಂದ ಬಹಳ ದೂರ ಇದೆ, ಬಸ್ ಸ್ಟ್ಯಾಂಡಿಂದ, ರೈಲ್ವೆ ಸ್ಟೇಷನಿಂದ ಇಂಥದ್ದು ಬಹಳ ದೂರ ಇದ್ದರೆ ನಿಮಗೇನಾಗುತ್ತೆ, ಕನೆಕ್ಟಿವಿಟಿ ಸಂಪರ್ಕ ಎಲ್ಲ ಕಾಸ್ಟು ಜಾಸ್ತಿ ಆಗುತ್ತೆ. ಈಗ ನಿಯರ್ ಬೈ ನಿಮಗೆ ಹೆಂಗಿರ್ಬೇಕಂದ್ರೆ ಮಾರ್ಕೆಟ್ ನಿಯರ್ ಬೈ ಇರಬೇಕು, ಕನೆಕ್ಟಿವಿಟಿ ಸಂಪರ್ಕ ಬಸ್ಸಿಗಾಗಲಿ ರೈಲ್ವೆ ಸ್ಟೇಷನಿಗಾಗಲಿ ಇಂಥವೆಲ್ಲ ಇದೆಲ್ಲ ಸಂಪರ್ಕ ಚೆನ್ನಾಗಿರಬೇಕು. ನಿಮಗೆ ಏನಾರು ಗೌರ್ಮೆಂಟ್ ವರ್ಕ್ ಆಗಲಿ ಮುನ್ಸಿಪಾಲ್ಟಿ ಆಗಲಿ ಇಂಥವೆಲ್ಲ ಹತ್ರನೇ ಇದ್ದರೆ ನಿಮಗೇನಾಗುತ್ತೆ ಅಂದರೆ ನೀವು ಐತಲ್ಲ ಬೇಗ ಹೋಗಿ ವರ್ಕನ್ನು ಮಾಡ್ಕೊಂಡು ಬರಬಹುದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಒಂದು ಎಲ್ಲೋ ದೂರ ಕಡಿಮೆಗೆ ಜಾಗ ಸಿಗ್ತಾ ಇದೆ ಅಂತ ಖರೀದಿ ಮಾಡಿಬಿಡ್ತೀರಾ, ಆವಾಗ ಏನಾಗುತ್ತೆ ಅವಾಗ ನಿಮಗೆ ಕನೆಕ್ಟಿವಿಟಿ ಇರೋದಿಲ್ಲ, ಸಂಪರ್ಕನೇ ಇರೋದಿಲ್ಲ, ಬಸ್ ಇರಲ್ಲ. ಸಮ್ಟೈಮ್ಸ್ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಎಮರ್ಜೆನ್ಸಿ ಆಗುತ್ತೆ ಹಾಸ್ಪಿಟ್ಲಿಗೆ ರಾತ್ರಿ ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನಿಮಗೆ ಆಟೋನೂ ಸಿಗ್ತಾ ಇಲ್ಲ, ಬಸ್ಸು ಸಿಗ್ತಾ ಇಲ್ಲ ಅಂದರೆ ಬಹಳ ತೊಂದರೆ ಆಗುತ್ತೆ. ಸೊ ನೋಡಿ ನಮಗೆ ಇಲ್ಲಿ ರೋಡೇ ಇಲ್ಲ, ರೋಡ್ ಇಲ್ಲ ಅಂತ ನಮಗೆ ನೋಡಿ ಒಂದು CC ರೋಡ್ ಆಗಲಿ ಟಾರ್ ರೋಡ್ ಆಗಲಿ ಇಲ್ಲೇ ಇಲ್ಲ. ಮೆಟ್ರಲ್ ತೊಗೊಳಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ಇಲ್ಲಿ ನಿಮಗೆ ಮ್ಯಾನ್ಹೋಲು ಇಲ್ಲ, ಸೆಪ್ಟಿಕ್ ಟ್ಯಾಂಕ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸ್ಟ್ರಾ ಖರ್ಚು. ಸೊ ಮ್ಯಾನ್ಹೋಲ್ ಇರಬೇಕು, ಸಿವರೇಜ್ ಸಿಸ್ಟಮು ಇರಬೇಕು. ನೋಡಿ ಇಲ್ಲಿ ನಿಮಗೆ ಚರಂಡಿ ವ್ಯವಸ್ಥೆನೂ ಇಲ್ಲ ಇನ್ನು ಸದ್ಯಕ್ಕೆ ಇಲ್ಲಿ. ಸೊ ಇದು ಎಲ್ಲನೂ ಇದ್ರೆ ನಮಗೇನಾಗುತ್ತೆ, ಭಾಳ ಫೆಸಿಲಿಟಿವ್ ಆಗುತ್ತೆ ವರ್ಕ್ ಮಾಡೋಕ್ಕಾಗಲಿ ಟ್ರಾನ್ಸ್ಪೋರ್ಟೇಷನಿಗಾಗಲಿ ಫೆಸಿಲಿಟಿ ಎಲ್ಲ. ಇದು ನೋಡಿ UGD ಲೈನು, ಚರಂಡಿ, ಸಿವರೇಜ್ ಸಿಸ್ಟಮು, ಮ್ಯಾನ್ಹೋಲು ಇದೆಲ್ಲ ಇರಬೇಕಾಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಕನೆಕ್ಟಿವಿಟಿ ಚೆನ್ನಾಗಿದ್ದರೆ ಮೇನ್ ರೋಡ್ ನಿಯರ್ ಬೈ ಇದ್ದವು ಅಂಥವು ಸೈಟನ್ನು ಪ್ರಿಫರ್ ಮಾಡಿ ತೊಗೊಳ್ಳೋದನ್ನು ಪ್ರಯತ್ನ ಮಾಡಿ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಲೆವೆಲ್ ಆಫ್ ಲ್ಯಾಂಡು. ನೀವೇನೀಗ ಪ್ಲಾಟ್ ಖರೀದಿ ಮಾಡಿರ್ತೀರಾ ಅದು ರೋಡಿಂದ ಯಾವ ಲೆವೆಲಿಗಿದೆ ಅಂತ ನೀವು ಚೆಕ್ ಮಾಡಬೇಕು. ಜನ್ರಲ್ಲಾಗಿ ಏನಾಗುತ್ತಂದರೆ ಒಂದು ರೋಡು ಇರುತ್ತೆ, ಆ ರೋಡಿಂದ 3 ಫೀಟು 4 ಫೀಟು ಏನಾಗುತ್ತಂದರೆ ಸೈಟು ಡೌನ್ ಇರುತ್ತೆ. ಆವಾಗ ಏನಾಗುತ್ತೆ, ನೀವು ರೋಡಿಂದ ಒಂದು 3 ಅಡಿ 4 ಅಡಿ ಫೌಂಡೇಶನ್ ಹೈಟನ್ನು, ಬಿಲ್ಡಿಂಗ್ ಹೈಟನ್ನು ಹೈಟ್ ಮಾಡಬೇಕಂತ ಯೋಚಿಸ್ತಾ ಇರ್ತೀರಾ. ಲೆವೆಲ್ ಆಫ್ ಲ್ಯಾಂಡ್ ಏನಿರುತ್ತೆ ನಿಮಗೆ 3 ಫೀಟು 4 ಫೀಟು ಡೌನ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಇದೊಂದು 3-4 ಫೀಟು, ಸೊ ಅದು ಒಂದು 3-4 ಫೀಟ್, ಟೋಟಲ್ ಒಂದು 8 ಅಡಿ ಹೈಟ್ ಲೆಕ್ಕಕ್ಕೆ ನೀವು ಮತ್ತೆ ಹೈಟ್ ಮಾಡಬೇಕಾಗುತ್ತೆ ಬಿಲ್ಡಿಂಗ್. ಸೊ ಮೇಜರಾಗಿ ಏನಾಗುತ್ತೆ, ಆವಾಗ ಬಿಲ್ಡಿಂಗು ನಾವು ಜನರಲಾಗಿ 10 ಫೀಟು 11 ಫೀಟ್ ಹೈಟ್ ಮಾಡ್ಕೊತೀವಿ. ನೀವು ಇಲ್ಲಿಗೆ 8 ಫೀಟ್ ಹೋಗಿಬಿಟ್ಟಿದೆ ಅಂದರೆ ಸೊ ಆಲ್ಮೋಸ್ಟು ಒಂದು ಬಿಲ್ಡಿಂಗಿನ ಲೆಕ್ಕ ಅಮೌಂಟ್ ನಿಮಗೆ ಇಲ್ಲೇ ಹೋಗಿಬಿಡುತ್ತೆ ಫೌಂಡೇಶನಲ್ಲಿ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಲ್ಯಾಂಡನ್ನು ಭೂಮಿಯಿಂದ ರಸ್ತೆಯಿಂದ ಡೌನ್ ಇರೋದನ್ನು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟಲ್ಲಿ ಹೈ ಟ್ರಾನ್ಸ್ಮಿಷನ್ ಪವರ್ ಏನಿರುತ್ತೆ, ಸಮ್ಟೈಮ್ಸು ಬಹಳ ಕಡೆ ಹೈ ಟ್ರಾನ್ಸ್ಮಿಷನ್ ಪವರ್ ಸಪ್ಲೈ ಹೋಗಿರುತ್ತೆ. ಅಲ್ಲಿ ಏನಾಗುತ್ತಂದರೆ ನೀವು ಮನೆ ಕಟ್ಟಬೇಕಾಗುತ್ತೆ, ಒಂದು G+3 G+4 ಅವ ಪರ್ಮಿಷನ್ ನಿಮಗೆ ಕೊಡೋದಿಲ್ಲ. ಸೊ ಬಹಳ ಜನಕ್ಕೆ ಗೊತ್ತಿರಲ್ಲ, ಹೈ ಪರ್ಮಿಷನ್ ಏರಿಯಾ ಲೈನ್ ಏನು ಹೋಗಿರ್ತವೆ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಗ್ರೌಂಡ್ ಫ್ಲೋರ್ ಇಲ್ಲಾಂದರೆ G+1 ಮಾತ್ರ ಪರ್ಮಿಷನ್ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಕೊಡಲ್ಲ. ಯಾಕಂದರೆ ಅಲ್ಲಿ ಹೈ ವೋಲ್ಟೇಜ್ ವೈರ್ ಹೋಗಿರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಅದು ನಿಮಗೆ ಹೆಲ್ತ್ ಇಶ್ಯೂಸು ಆಗುತ್ತೆ. ಹಾಗಾಗಿ ನಿಯರ್ ಬೈ ನಿಮಗೆ ಹೈ ವೋಲ್ಟೇಜ್ ಲೈನ್ ಎಲ್ಲರ ಹೋಗಿರ್ತಾವಂದರೆ ಆ ಏರಿಯಾದಲ್ಲಿ ಆ ಲೈನ್ ಕಡೆ ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ಕಡೆಯನ್ನು ಸೈಟ್ ತೊಗೊಳ್ಳಿ. ಅಲ್ಲಿ ನಿಮಗೆ ಸೈಟ್ ಚೀಪಾಗಿ ಸಿಗ್ತವೆ, ಯಾಕಂದರೆ ಲ್ಯಾಂಡ್ ಮಾರೋರಿಗೆ ಗೊತ್ತಿರುತ್ತೆ ಅಲ್ಲಿ ಐತಲ್ಲ ನೀವು G+3 G+4 ಹಾಗೆ ಕಟ್ಟಂಗಿಲ್ಲ. ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಾಟು ಸರೌಂಡಿಂಗ್ಸ್ ಅಂದರೆ ಸುತ್ತಲೂ ಏನೇನಿರುತ್ತೆ ಅಂತ ನೀವು ನೋಡಬೇಕು. ಯಾಕಂದರೆ ಈಗ ನೀವು ಒಂದು ಸೈಟು ಪರ್ಚೇಸ್ ಮಾಡಿದ್ದೀರಾ, ನೋಡಿ ಈಗ ಇದು ಒಂದು ಸೈಟು ತೋರಿಸ್ತೀನಿ ನಮ್ಮ ವ್ಯೂವರ್ಸಿಗೆ. ನೋಡಿ ಇದು ಒಂದು ಸೈಟ್ ಇದೆ. ಸೊ ಇಲ್ಲಿ ಏನಿದೆ ಅಂದರೆ ಅಕ್ಕಪಕ್ಕದಲ್ಲಿ ಮನೆಯೇ ಇದ್ದಾವೆ. ಸೊ ಇಲ್ಲಿ ಮನೆಯೇ ಕನ್ಸ್ಟ್ರಕ್ಟ್ ಆಗುತ್ತೆ. ಸೊ ಜನರಲಿ ಏನಾಗುತ್ತೆ, ನಿಯರ್ ಬೈ ನಿಮಗೆ ಟೆಂಪಲ್ ಇರ್ತವೆ, ದೇವಸ್ಥಾನ ಇರ್ತವೆ, ಮಸೀದಿ ಇರ್ತವೆ, ಚರ್ಚ್ ಇರ್ತವೆ. ಸೊ ಇಂಥ ಏರಿಯಾ ಇದ್ದ ಕಡೆ ನೀವು ಪ್ಲಾಟ್ ತೊಗೊಂಡ್ರೆ ನಿಯರ್ ಬೈ ಹತ್ತಿರ 100 ಮೀಟರ್ಸ್ ಹತ್ರ ನಿಮಗೆ ಲೋನ್ ಆಗೋದಿಲ್ಲ. ಸೊ ನೀವು ಬೇಕಾದರೆ ಲೋನ್ ಅವ್ರ ಹತ್ರ ಪ್ರಿಫರ್ ಮಾಡಿ ಚೆಕ್ ಮಾಡಿ. ಏನಾಗುತ್ತಂದರೆ ನಿಯರ್ ಬೈ 100 ಮೀಟರ್ಸ್ ನಿಯರ್ ಬೈ ಮಸೀದಿ, ದೇವಸ್ಥಾನ, ಚರ್ಚು ಇಂಥವು ಪಿಲ್ಗ್ರಿಮೇಜ್ ಪ್ಲೇಸಸ್ ಏನಿರ್ತವೆ ಸೊ ಅದಕ್ಕೆ ಐತಲ್ಲ ನೀವು ಪರ್ಚೇಸ್ ಮಾಡಿದರೆ ಸೈಟು ನಿಮಗೆ ಲೋನ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಪ್ಲೇಸಸನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಬೇರೆ ಕಡೆ ತೊಗೋಬೇಕು. ನೀವು ತೊಗೊಂಡ್ರೆ ನಿಮಗೇನಾಗುತ್ತೆ, ಲೋನ್ ಅವೈಲೇಬಲ್ ಆಗುತ್ತೆ, ನೀವು ಐತಲ್ಲ ಸೈಟನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ಸೈಟ್ ಫೇಸ್ ಆಗಿದೆ, ಸೈಟ್ ಲೊಕೇಶನ್ ಆಗಿದೆ, ಲೊಕ್ಯಾಲಿಟಿ ಆಗಿದೆ, ಫೆಸಿಲಿಟಿ ಎಲ್ಲ ನೋಡೋದಾದಮೇಲೆ ನೀವು ಈಗ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಬೇಕು. ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕಂದ್ರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಒಂದು ಲಾಯರಿಗೆ ಹಿಡಿದು
ನೀವು ಐತಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೇಲ್ ಡೀಡಿಂದ ಹಿಡಿದು ಪಾಣಿಯಿಂದ ಹಿಡಿದು ಎಲ್ಲ ಟ್ಯಾಕ್ಸ್ ಆಗಲಿ ಎಲ್ಲ ಅಪ್ ಟು ಡೇಟ್ ಇದ್ದು ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಏನಾರ ತಂಟೆ ತಕರಾರಿದ್ದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಇದ್ದಾದಮೇಲೆ ನೀವು ಐತಲ್ಲ ಸೈಟ್ ಪರ್ಚೇಸ್ ಮಾಡ್ಬೋದು. ಈಗ ಡಾಕ್ಯುಮೆಂಟ್ಸು ವೆರಿಫೈ ಆಗಿದೆ, ಸೈಟ್ ಲೊಕೇಶನು ಆಗಿದೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಚೆಕ್ ಆದಮೇಲೆ ನೀವೇನು ಮಾಡಬೇಕು, ಈಗ ಸೈಟಿಗೆ ಬಂದಿದ್ದೀರಾ, ಈಗ ಸೈಟನ್ನು ಅಮೌಂಟ್ ಕೊಡೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ತೊಗೊಂಡು ಆ ಡಾಕ್ಯುಮೆಂಟ್ಸಲ್ಲಿ ಈಗ ಸೈಟು 20-30 ಇದೆನೋ, 30-40 ಇದೆನೋ, 40-60 ಇದೆನೋ, ಯಾವ ಫೇಸ್ ಇದೆ, ಅಕ್ಕಪಕ್ಕದಲ್ಲಿ ಏನೇನಿದೆ ಅಂತ ನೀಟಾಗಿ ಚೆಕ್ ಮಾಡಿ. ಸೊ ಮೆಷರ್ಮೆಂಟನ್ನು ಅವ್ರ ಮುಂದೆನೇ ಮಾಡಿಸ್ಕೋಬೇಕು. ಎಲ್ಲಿಂದ ಎಲ್ಲಿ ತನಕ ನಮ್ಮ ಸೈಟ್ ಇದೆ, ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಆ್ಯಸ್ ಪರ್ ಡಾಕ್ಯುಮೆಂಟ್ಸು ಲೆಂತು ಮೆಷರ್ಮೆಂಟ್ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡಿದ್ಮೇಲೆ ನೀವು ಆಮೇಲೆ ಐತಲ್ಲ ನೆಕ್ಸ್ಟು ಪ್ರೈಸಿಗೆ ಹೋಗ್ಬೋದು. ಇಂಪಾರ್ಟೆಂಟ್ ಟಾಪಿಕ್, ಲಾಸ್ಟ್ ಟಾಪಿಕ್ಕು, ಪ್ರೈಸಿಗೆ ನೀವು ಹೋಗ್ತಾ ಇದ್ದೀರಂದರೆ ಈಗ ಬಂದಿದ್ದೀರಾ, ನಿಮಗೆ ಅಕ್ಕಪಕ್ಕದಲ್ಲಿ ಏನೇನು ರೇಟ್ ನಡೀತಾ ಇದೆ, ಏಜೆಂಟ್ ನಿಮಗೆ ಏನು ರೇಟ್ ಹೇಳ್ತಾ ಇದ್ದಾರೆ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಇದು ಎಲ್ಲ ನೀವು ಮೊದಲು ಚೆಕ್ ಮಾಡ್ಕೋಬೇಕು. ಡೈರೆಕ್ಟ್ ಏನು ಏಜೆಂಟ್ ಹೇಳ್ತಾರೆ ಅವ್ರದ್ದೇ ರೇಟನ್ನು ನೀವು ಡೈರೆಕ್ಟಾಗಿ ಒಪ್ಕೋಬಾರ್ದು. ಅವ್ರ ಹತ್ರ ವಿಚಾರ ಮಾಡಿಕೊಂಡು ಎನ್ಕ್ವೈರಿ ಮಾಡಿಕೊಂಡು ನೀವೇನು ಮಾಡಬೇಕು, ಸೈಟಿಗೆ ಇಂಡಿವಿಜುವಲ್ ಆಗಿ ಬಂದು ಅಕ್ಕಪಕ್ಕದಲ್ಲಿ ರೇಟ್ ಏನು ನಡೀತಾ ಇದೆ, ಆಮೇಲೆ ನೀವು ಮುನ್ಸಿಪಾಲ್ಟಿಯಲ್ಲಿ SR ವ್ಯಾಲ್ಯೂನು ಚೆಕ್ ಮಾಡ್ಕೋಬೋದು, ಗೌರ್ಮೆಂಟ್ ರೇಟ್ ಏನು ನಡೀತಾ ಇದೆ, ಮಾರ್ಕೆಟ್ ರೇಟ್ ಏನು ನಡೀತಾ ಇದೆ ಸೈಟಿಂದು ಸ್ವಲ್ಪ ವಿಚಾರಣೆ ಮಾಡಿ ಆಮೇಲೆ ಐತಲ್ಲ ನೀವು ಅಮೌಂಟು ಇಲ್ಲಾಂದರೆ ಅಡ್ವಾನ್ಸಿಗೆ ಹೋಗಬಹುದು. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೆಲ್ಲ ನಾವು ಟಾಪಿಕ್ ನಿಮಗೆ ಕವರ್ ಮಾಡಿದ್ದೀವಿ, ಸೈಟನ್ನು ಯಾವ ಥರ ಖರೀದಿ ಮಾಡಬೇಕಂತ. ಸೊ ಈಗ ನಾವು ನೋಡ್ಬೋದು, ನೀವು ಒಂದು ಹೊಸ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋಸ್ ನಿಮಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ ಈ ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ. ಯಾರ್ಯಾರು ನಮ್ಮ ಫ್ರೆಂಡ್ಸು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಈ ಹೊಸ ಚಾನಲಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಸೀರೀಸಲ್ಲಿ ಡೇ ಬೈ ಡೇ ನಿಮಗೆ ವೀಡಿಯೋಸ್ ಬರುತ್ತೆ. ಸಿವಿಲ್ ಇಂಜಿನಿಯರ್ಸ್ ಆಗಲಿ, ಲರ್ನರ್ಸ್ ಆಗಲಿ, ಸೂಪರ್ವಿಸರ್ಸ್, ಕಾಂಟ್ರಾಕ್ಟರ್ಸ್ ಮತ್ತು ಹೊಸ ಮನೆ ಕಟ್ಟೋರ್ಗಾಗಲಿ ಈ ವಿಡಿಯೋಸು ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ನಾವು ಸ್ಟಾರ್ಟಿಂಗ್ ಫೌಂಡೇಶನಿಂದ ಹಿಡಿದು ಟಿಲ್ ಕಂಪ್ಲೀಟ್ ತನಕನೂ ನಿಮಗೆ ಪ್ರಾಕ್ಟಿಕಲ್ಲಾಗಿ ಲೈವ್ ವಿಡಿಯೋ, ಪ್ರಾಕ್ಟಿಕಲ್ಲಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.